ರಾಘವೇಂದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ 1.5 ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಮಂಟಪಕ್ಕೆ ಭೂಮಿ ಪೂಜೆ. ಟ್ರಸ್ಟ್ ಅಧ್ಯಕ್ಷ ಎಚ್ ಚಿತ್ತರಂಜನ್. ಬಾಗೇಪಲ್ಲಿ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ನೂತನ ಕಲ್ಯಾಣ ಮಂಟಪ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಬಾಗೇಪಲ್ಲಿ ಗಡಿದಂ ಕ್ಷೇತ್ರದ ವಿದ್ವಾನ್ ಶ್ರೀ ವೇಣುಗೋಪಾಲಾಚಾರ್ಯರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಶ್ರೀ ರಾಘವೇಂದ್ರ ಟ್ರಸ್ಟ್ ಅಧ್ಯಕ್ಷ ಎಚ್ ಚಿತ್ತರಂಜನ್ ಅವರು ಮಾತನಾಡಿ, ಕಲ್ಯಾಣ ಮಂಟಪದ ನಿರ್ಮಾಣಕ್ಕಾಗಿ ಸುಮಾರು 1.5 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚ ನೀಲಿ ನಕ್ಷೆ ಸಿದ್ಧಪಡಿಸಲಾಗಿದೆ. ರಾಘವೇಂದ್ರ ಸ್ವಾಮಿಗಳ ಭಕ್ತರು, ಸಾರ್ವಜನಿಕರು ಕಲ್ಯಾಣ ಮಂಟಪದ ನಿರ್ಮಾಣಕ್ಕೆ ಉದಾರವಾಗಿ ಸಹಾಯಧನ ನೀಡಬೇಕು. ಕಲ್ಯಾಣ ಮಂಟಪ ನಿರ್ಮಾಣವಾದರೆ ಸಾರ್ವಜನಿಕರ ಮದುವೆ, ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಲು ಅನುಕೂಲವಾಗಲಿದೆ ಎಂದರು. ನಿಖಿಲ ಗುಣಗಳರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೋ ಶ್ರೀಪತಿರ್ಮಾನದೋ ನಃ ಶ್ರೀ ಮಹಾಲಕ್ಷ್ಮೀ ಭೂವರಾಹಾಯ ನಮಃ. ನೈವೇದ್ಯಂ ತರಂತರಂ ಶ್ರೀ ಮಂಗಳ ನೀರಾಜನಂ ದರ್ಶಯಾಮಿ. ಗಾಂಜಾರ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ. ಆಚಮನ್ಯಾಂತರ ಮಧ್ಯೆ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ದೇವತಾ ರಕ್ಷಾಂ ಧಾರಯಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ಟ್ರಸ್ಟಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ವಂದನಾರ್ಪಣೆಯನ್ನು ಸಲ್ಲಿಸ್ತೇನೆ. ಈ ಒಂದು ಕಲ್ಯಾಣ ಮಂಟಪಕ್ಕೆ ಸುಮಾರು 1,20,00,000 ವೆಚ್ಚ ಆಗಲಿದೆ ಅಂತ ಹೇಳಿ ನಮ್ಮ ಕಾರ್ಯಪಾಲಕ ಅಭಿಯಂತರರು ಒಂದು ಅಂದಾಜು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಒಂದು ಪಟ್ಟಣದಲ್ಲಿ ಆಗಲಿ, ಯಾವುದೇ ಒಂದು ಗ್ರಾಮದಲ್ಲಿ ಆಗಲಿ, ಒಂದು ಕಲ್ಯಾಣ ಮಂಟಪ ಅಥವಾ ಸಮಾಜ ಒಂದು ಕಡೆ ಸೇರಿ ಅವರ ಕಷ್ಟ ನಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಅಥವಾ ಒಂದು ಉಪನಯನ ಅಥವಾ ಒಂದು ಮದುವೆ ಮಾಡಲಿಕ್ಕೆ ಇಂಥ ಕಲ್ಯಾಣ ಮಂಟಪ ಬಹಳ ಅವಶ್ಯಕತೆ ಇತ್ತು ಬಾಗೇಪಲ್ಲಿ ಪಟ್ಟಣಕ್ಕೆ. ಈಗ ನಾವು ಕಲ್ಯಾಣ ಮಂಟಪ ಮಾಡಬೇಕು ಅಂತ ಹೇಳಿ ಕಳೆದ 2 ವರ್ಷಗಳಿಂದ ಯೋಚನೆಯನ್ನು ಮಾಡ್ತಾ ಇದ್ವಿ. ಕಳೆದ ಆರಾಧನಾ ಸಮಯದಲ್ಲಿ ಕೂಡ ನಮ್ಮ ನಾಯ್ಡು ಅವರು ಕೂಡ ಬಂದಿದ್ದರು. ಅವರೆಲ್ಲರ ಸಮಕ್ಷಮ ನಾವು ಮುಂದಿನ ಆರಾಧನಾ ಒಳಗೆ ಒಂದು ಅಡಿಗಲ್ಲನ್ನು ಹಾಕ್ತೀವಿ ಕಲ್ಯಾಣ ಮಂಟಪ ಭೋಜನ ಶಾಲೆಗೆ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ರಾಯರ ಕೃಪೆಯಿಂದ ಈ ಭೂಮಿ ಪೂಜೆ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಇದೇ ರೀತಿ ನಾವು ಕಲ್ಯಾಣ ಮಂಟಪ ಕಟ್ಟುವವರೆಗೆ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕೆಂದು ನಾನು ಈ ಮೂಲಕ ಪತ್ರಿಕಾ ಮಿತ್ರರ ಮುಖಾಂತರ ಮನವಿಯನ್ನು ಸಲ್ಲಿಸ್ತೇನೆ. ಧನ್ಯವಾದ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುಗೆ. ಬಾಗೇಪಲ್ಲಿಯಲ್ಲಿ ಒಂದು ಮುಖ್ಯ ರಸ್ತೆಯಲ್ಲಿ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಅದ್ಭುತವಾದಂಥ ಒಂದು ಜಾಗದಲ್ಲಿ ನಿರ್ಮಾಣ ಆಗಿದೆ. ಈ ಒಂದು ಜಾಗದ ಮಾಡಿಕೊಟ್ಟವರು ಉಚಿತವಾಗಿ ನಮಗೆ ರಾಮಚಂದ್ರ ರಾವ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಗೇಪಲ್ಲಿಯಲ್ಲಿ ಟ್ರೆಜರಿ ಆಫೀಸರ್ ಆಗಿದ್ದರು. ಅವರ ಕುಟುಂಬದವರು ಇದೊಂದು ಇಷ್ಟು ಸ್ಥಳವನ್ನು ಈ ಮಠಕ್ಕೆ ನೀಡಿದ್ದಾರೆ. ನಾವು ನಿಜವಾಗ್ಲೂ ಈ ಸಮಯದಲ್ಲಿ ಅವ್ರು ನೆನೆಸ್ಕೋಬೇಕಂತ ಒಂದು ಧರ್ಮ ನಮ್ಮದು. ಅವರ ಒಂದು ಇಚ್ಛೆ ಮೇರೆಗೆ ಇಲ್ಲಿ ರಾಘವೇಂದ್ರ ಮಠ ನಿರ್ಮಾಣ ಆಯಿತು. ಮತ್ತು ಆ ನಿರ್ಮಾಣ ಆದಾಗಲಿಂದ ನಮ್ಮ ಚಿತ್ತರಂಜನ್ ಅವರು ಸ್ವಾಮಿಗಳು, ಅವರು ರಿಟೈರ್ಡ್ IAS ಆಫೀಸರ್ ಅವರು, ಈ ಒಂದು ಕಾರ್ಯದಲ್ಲಿ ಅವರು ವಾಸ್ತವ್ಯ ಬೆಂಗಳೂರಲ್ಲಿದ್ದರೂ ಕೂಡ ಈ ಮಠದ ಬಗ್ಗೆ ತುಂಬ ಆಸಕ್ತಿ ಹೊಂದು ಬಹಳ ಉತ್ತಮವಾದ ಕಾರ್ಯಗಳು ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಅವರ ಒಂದು ಇಚ್ಛೆ ಮೇರೆಗೆ ಇಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಇವರು ನಮ್ಮ ವಿಭದೇಂದ್ರ ತೀರ್ಥ ಸ್ವಾಮಿಗಳನ್ನು ಇಲ್ಲಿ ಕರೆದಿದ್ದರು ಭೂಮಿ ಪೂಜೆಗೆ. ಅನಿವಾರ್ಯ ಕಾರಣದಿಂದ ಅದು ಮುಂದಕ್ಕೆ ಹೋಯಿತು. ಈಗ ಅದೊಂದು ಒಂದು ಕಾರ್ಯಕ್ರಮ ಇಲ್ಲಿ ಈ ದಿನ ನಡೆದಿದೆ. ಈ ಒಂದು ನಿರ್ಮಾಣ ಕಾರ್ಯಕ್ಕೆ ತಾವೆಲ್ಲರೂ ಸಾರ್ವಜನಿಕರು ಆರ್ಥಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ ಎಲ್ಲ ಸಹಾಯ ಮಾಡಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ಕೊಳ್ಬೇಕು ಅಂದ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ. ಈಗಾಗಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನಿರ್ಮಾಣಗೊಂಡು ಇದಕ್ಕೆ ಹೆಚ್ಚು ಶ್ರಮ ವಹಿಸಿದಂತಹ ನಮ್ಮ ಚಿತ್ತರಂಜನ್ ಸರ್ಕಾರ ಕೆಲಸದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದು ಈ ಒಂದು ಕೆಲಸ ನಿರ್ವಹಿಸಿದ್ದಾರೆ. ತದನಂತರ ಅವರು ರಿಟೈರ್ಡ್ ಆದಮೇಲೆ ಈಗ ಒಂದು ಭವ್ಯವಾದಂಥ ಒಂದು ಕಾರ್ಯಕ್ರಮಗಳನ್ನು ರಾಘವೇಂದ್ರ ಸ್ವಾಮಿ ಆರಾಧನೆ, ಭೋಜನ ಶಾಲಾ ಎಲ್ಲ ಕಾರ್ಯಕ್ರಮಗಳು ನೆರವೇರಿಸಲು ಇವತ್ತು ಒಂದು ಮಂಟಪವನ್ನು ಕಟ್ಟಿಸಬೇಕು, ನಿರ್ಮಾಣ ಮಾಡಬೇಕೆಂದು ಒಂದು ಪಣತೊಟ್ಟು ಇವತ್ತು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ಬಾಗೇಪಲ್ಲಿ ಪಟ್ಟಣದ ಎಲ್ಲ ನಾಗರಿಕರು ಮತ್ತು ಎಲ್ಲ ಸಮುದಾಯಗಳು, ಸಂಘ ಸದಸ್ಯರು, ಎಲ್ಲ ಸಂಘಗಳು ಇವತ್ತು ಅವರೊಂದಿಗೆ ಇರ್ತೀವಿ. ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ನಮ್ಮೆಲ್ಲರ ಸಹಕಾರ ಇರ್ತದೆ ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ, ಅವರು ಏನು ಈ ಕಾರ್ಯ ನಿರ್ವಹಿಸಿದ್ದಾರೆ ಅವರ ಕುಟುಂಬಕ್ಕೆ ಮತ್ತು ಎಲ್ಲ ಈ ಸದಸ್ಯರಿಗೆ, ಟ್ರಸ್ಟ್ನ ಸದಸ್ಯರಿಗೆ ಅನಂತ ಧನ್ಯವಾದಗಳು.
ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ BR ನರಸಿಂಹನಾಯ್ಡು, ಪುರಸಭೆಯ ಮಾಜಿ ಅಧ್ಯಕ್ಷೆ ಶ್ರೀಮತಿ ಸುಜಾತಾ ನರಸಿಂಹನಾಯ್ಡು, ಟ್ರಸ್ಟ್ ಉಪಾಧ್ಯಕ್ಷರಾದ NA ಪಾಂಡುರಂಗ, ಕಾರ್ಯದರ್ಶಿ CV ವೆಂಕಟರಾವ್, ಸಹ ಕಾರ್ಯದರ್ಶಿ ಶ್ರೀನಿವಾಸ್ ತಂತ್ರಿ ಹಾಗೂ ಸದಸ್ಯರುಗಳಾದ ಶ್ರೀಮತಿ ವಿಜಯ ಚಿತ್ತರಂಜನ್, S ಮುನಿರಾಮಯ್ಯ, KS ನಾರಾಯಣಮೂರ್ತಿ, HN ರವೀಂದ್ರನಾಥ್, DA ಅಮರನಾಥ್, ಮಂಜುನಾಥ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ BA ಬಾಪಾಜನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.